ಧಾರವಾಡ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸೆಪ್ಟೆಂಬರ್ 12ರಂದು ಬಸವ ರಥಯಾತ್ರೆ ಆಗಮನದ ಹಿನ್ನೆಲೆಯಲ್ಲಿ ಬೆಳಗಾವಿಯಿಂದ ಆಗಮಿಸುವ ಬಸವ ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಲು ಬಸವ ಅಭಿಮಾನಿಗಳು ಸನ್ನದ್ಧರಾಗಿದ್ದಾರೆ. ವಿಶ್ವ ಶ್ರೇಷ್ಠ ಸಂಸ್ಕೃತಿಯ ಮಹಾನ್ ಚೇತನ ವಿಶ್ವಗುರು ಬಸವಣ್ಣನವರ ಸಮಾಜೋಧಾರ್ಮಿಕ ಆಶಯಗಳನ್ನು ಜನಮಾನಸದಲ್ಲಿ ಚಿರಸ್ಥಿತಿಗೊಳಿಸಬೇಕೆನ್ನುವ ಅಪರೂಪದ ಪ್ರಯತ್ನವೇ ಬಸವ ಸಂಸ್ಕೃತಿಯ ಅಭಿಯಾನದ ಉದ್ದೇಶವಾಗಿದೆ. ಆ ವಾರ್ಷಿಕೋತ್ಸವದ ನೆಪದಿಂದ ಬಸವ ಸಾಂಸ್ಕೃತಿಕ ಅಭಿಯಾನ ಅನ್ನತಕ್ಕಂಥ ಒಂದು ಬಸವ ತತ್ವ ಪ್ರಚಾರ ಕಾರ್ಯಕ್ರಮವನ್ನು ಲಿಂಗಾಯತ ಮಠಾಧೀಶರು ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ಅಭಿಯಾನ ಬಸವನ ಬಾಗೇವಾಡಿಯಿಂದ 1ನೇ ತಾರೀಕಿಗೆ ಉದ್ಘಾಟನೆಗೊಂಡದ್ದು. ಅದು ಸುಮಾರು 30 ಜಿಲ್ಲೆಗಳಲ್ಲಿ ಸಂದರ್ಶನ ಭಾಗವಹಿಸಿ ಕಾರ್ಯಕ್ರಮಗಳು ನಡೆಸಿ ಕೊನೆಗೆ ರಾಜಧಾನಿಯಾಗಿರುವಂಥ ಬೆಂಗಳೂರಲ್ಲಿ ಸಮಾಪ್ತಿಗೊಳ್ಳುತ್ತದೆ. 5ನೇ ತಾರೀಕಿಗೆ ಅರಮನೆಯ ಮೈದಾನದಲ್ಲಿ ಮುಖ್ಯಮಂತ್ರಿಗಳವರ ಅಧ್ಯಕ್ಷತೆಯಲ್ಲಿ ಅಭಿಯಾನದ ಸಮಾರಂಭ ಜರುಗ್ತಾ ಇದೆ. 50ಕ್ಕೂ ಹೆಚ್ಚು ಬಸವ ಸಂಘಟನೆಗಳು ಸೇರಿದಂತೆ ವಿವಿಧ ಸಮಾಜದ ಪದಾಧಿಕಾರಿಗಳು, ಮುಖಂಡರು ಮತ್ತು ಸದಸ್ಯರು ಇವರ ಸಂಯೋಗದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ಮುರುಘಾಮಠದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಲ್ಲಿ ಶರಣಾರ್ಥಿ. ಇದೇ ತಿಂಗಳ ಅಂದರೆ ನಾಳೆ ಬರುವ 12ನೇ ತಾರೀಕು ಧಾರವಾಡ ನಗರಕ್ಕೆ ಬಸವ ಸಂಸ್ಕೃತಿ ಅಭಿಯಾನ ಬರ್ತಾ ಇದೆ. ಆ ಒಂದು ಬಸವ ಸಂಸ್ಕೃತಿಯ ಅಭಿಯಾನದ ಎಲ್ಲ ಸಿದ್ಧತೆಗಳು ಕೂಡ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಎಲ್ಲ ಲಿಂಗಾಯತ ಪರ ಬಸವ ಪರ ಸಂಘಟನೆಯವರೆಲ್ಲರೂ ಕೂಡ ಸೇರಿ ಅದರ ಸಿದ್ಧತೆಯನ್ನು ಮಾಡ್ತಾಯಿದ್ದೇವೆ. ಬಸವನ ಬಾಗೇವಾಡಿಯಿಂದ ಗುರು ಬಸವಣ್ಣನವರ ಜನ್ಮಸ್ಥಳ ಬಾಗೇವಾಡಿಯಿಂದ ಪ್ರಾರಂಭವಾಗಿರುವಂತಹ ಈ ಬಸವ ಸಂಸ್ಕೃತಿ ಅಭಿಯಾನ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಚಾರ ಮಾಡ್ತಾ ದಿನ ಒಂದೊಂದು ಜಿಲ್ಲಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ, ಪಥಸಂಚಲನೆ, ಭವ್ಯ ಮೆರವಣಿಗೆ, ಬಸವರಥದ ಮೆರವಣಿಗೆ ಮತ್ತು ಸಾಯಂಕಾಲ ಹೊತ್ತಲ್ಲಿ ಸಾರ್ವಜನಿಕ ಸಮಾರಂಭ, ಪೂಜ್ಯರಿಂದ ಅನುಭವ, ಪ್ರವಚನಗಳು ಹೀಗೆ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರ್ತಾಯಿದೆ. 12ನೇ ತಾರೀಕು ಧಾರವಾಡಕ್ಕೆ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಬರ್ತಾಯಿದೆ. ಎಲ್ಲ ಶರಣ ಬಂಧುಗಳು, ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂತಹ 99 ಒಳಪಂಗಡದವರು, ಎಲ್ಲ ಕಾಯಕ ಜೀವಿಗಳು ಕೂಡ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದೊಳಗೆ ಭಾಗವಹಿಸಬೇಕು ಅಂಥೇಳಿ ನಾವು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಗಂಡು ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಅನ್ನುವಂಥ ಭೇದ ಇಲ್ಲ. ಶರಣೆಯರೆಲ್ಲರೂ ಕೂಡ ವಚನ ಸಾಹಿತ್ಯದ ಕಟ್ಟುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಮೆರವಣಿಗೆ ನಡೀತಾ ಇದೆ. ಕಲಾಭವನದಿಂದ ಗುರು ಬಸವೇಶ್ವರ ಸರ್ಕಲ್ದಿಂದ ಮುರುಘಾಮಠದವರೆಗೆ ಪಥಸಂಚಲನ ನಡೀತದೆ. ಎಲ್ಲರೂ ಕೂಡ ವಚನ ಸಾಹಿತ್ಯದ ಕಟ್ಟುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಈ ಒಂದು ಮೆರವಣಿಗೆಯಲ್ಲಿ ಆಕರ್ಷಕವಾದಂಥ ಪಥಸಂಚಲನ ಮೆರವಣಿಗೆಯಲ್ಲಿ ಭಾಗಿಗಳಾಗಬೇಕು ಅಂಥೇಳಿ ನಾವು ಎಲ್ಲರೂ ಕೇಳ್ಕೊಳ್ತೇವೆ. ಇದರಲ್ಲಿ ಗುರು ಬಸವೇಶ್ವರ ಒಂದು ಸ್ತಬ್ಧ ಚಿತ್ರ, ವೇಷಭೂಷಣಗಳಾಗಿರ್ತಕ್ಕಂಥದ್ದು, ಅಕ್ಕ ಮಹಾದೇವಿ, ಚಿನ್ಮಯಜ್ಞಾನಿ ಚನ್ನಬಸವಣ್ಣವರು, ಕ್ರಾಂತಿಗಂಗೋತ್ರಿ ಅಕ್ಕನಾಗಲಾಂಬಿಕೆ, ವೀರಗಣಾಚಾರಿ ಮಡಿವಾಳ ಮಾಚಿದೇವರು ಇವರೆಲ್ಲರ ಒಂದು ವೇಷಗಳನ್ನು ಧರಿಸಿಕೊಂಡಿರ್ತಕ್ಕಂತಹ ವೇಷಭೂಷಣ ಹಾಕಿರ್ತಕ್ಕಂಥ ಸ್ತಬ್ಧ ಚಿತ್ರಗಳು ಕುದುರೆ ಮೇಲೆ ಮತ್ತು ರಥದ ಮೇಲೆ, ಟ್ರ್ಯಾಕ್ಟರ್ ಮೇಲೆ, ಅಲಂಕೃತ ವಾಹನಗಳ ಮೇಲೆ ಎಲ್ಲ ಶರಣರ ಚಿತ್ರಗಳನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಇದು ಎಲ್ಲ ಒಂದು ವಾದ್ಯಗಳೊಂದಿಗೆ ಭವ್ಯವಾಗಿ ದಿವ್ಯವಾಗಿ ಈ ಒಂದು ಪಥಸಂಚಲನೆ
ಮೆರವಣಿಗೆ ಬಸವ ಸಂಸ್ಕೃತಿ ಅಭಿಯಾನದ ನಡೀತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂಥೇಳಿ ನಾವು ಕೇಳ್ಕೊತಾ ಇದ್ದೇವೆ. ರಾಷ್ಟ್ರೀಯ ಬಸವಳದ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ ನಾನು ಪೂಜ್ಯ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ, ಬಸವ ಗಂಗೋತ್ರಿ, ಕುಂಬಳಗೋಡು, ಬೆಂಗಳೂರು. ಕ್ರಾಂತಿ ಸಮಾಚಾರ, ಧಾರವಾಡ.